ನಮಸ್ಕಾರ ವೀಕ್ಷಕರೇ. ಸದ್ಯ ಭಾರತದಲ್ಲಿ ಕಾಂಗ್ರೆಸ್ ಏನು ಮಾಡಿದ್ರು ಅದು ಸುದ್ದಿನೇ. ಆದ್ರೆ ಇದ್ಯಾವುದು ಒಳ್ಳೆ ರೀತಿಯ ಸುದ್ದಿಗಳಾಗ್ತಾ ಇಲ್ಲ ಅನ್ನೋದು ಅಸಲಿ ವಿಚಾರ. ಯಾಕಂದ್ರೆ ಕಾಂಗ್ರೆಸ್ನ ಇತ್ತೀಚೆಗಿನ ಹೇಳಿಕೆಗಳೇ ಆಗಿವೆ. ಅಪ್ಪನ ಆಸ್ತಿ ಕಿತ್ತುಕೊಳ್ತೀವಿ, ಒಬ್ಬರ ಬಳಿ ಕಿತ್ಕೊಂಡು ಇನ್ನೊಬ್ಬರಿಗೆ ಕೊಡ್ತೀವಿ, ಹೀಗೆ ಕೆದಕುತ್ತಾ ಹೋದ್ರೆ ಸಾಕಷ್ಟು ಸಿಗ್ತಾ ಹೋಗುತ್ತವೆ. ಇದನ್ನೆಲ್ಲ ವೋಟ್ಗಾಗಿ ಮಾಡ್ತಾ ಇರೋದು ಅನ್ನೋದು ಜನರಿಗೆ ಆಲ್ರೆಡಿ ಗೊತ್ತಾಗಿದೆ. ಆದ್ರೆ ಡೇಂಜರಸ್ ಬೆಳವಣಿಗೆ ಏನಂದ್ರೆ ಪಾಕಿಸ್ತಾನದ ಪರವಾಗಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇರೋದು. ಹೌದು, ಮಣಿಶಂಕರ್ ಅಯ್ಯರ್ ಪಾಕಿಸ್ತಾನದ ಪವರ್ ಬಗ್ಗೆ ಭಾರತಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟು ಕೊಟ್ಟಿದ್ದಾರೆ. ಅಯ್ಯರ್ಗೆ ಯೋಗಿ ನೀಡಿರೋ ತಿರುಗೇಟು ಸುನಾಮಿಯಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನೊಂದೆಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಮನಸ್ಥಿತಿ ವಿರುದ್ಧ ಗುಡುಗಿದ್ದಾರೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಹಾಗೂ ಇಂಡಿ ನಾಯಕರು ಪಾಕ್ ಬಗ್ಗೆ ಮಾತಾಡ್ತಾ ಇರೋದು ಯಾಕೆ? ಇದರಿಂದ ಅವರಿಗೇನಾದ್ರೂ ಲಾಭ ಇದೆಯಾ? ಪಾಕ್ ಹಾಗೂ ಕಾಂಗ್ರೆಸ್ ನಡುವೆ ನಂಟಿದೆ ಅನ್ನೋದು ನಿಜಾನ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಾಂಗ್ರೆಸ್ ನಡೆಗಳು ಅದ್ಯಾಕೆ ಯಾವಾಗ್ಲೂ ಭಾರತದ ವಿರುದ್ಧವಾಗಿ ಇರುತ್ತವೆ ಅನ್ನೋದು ಆಗಾಗ ವಿದ್ಯಾವಂತರಲ್ಲಿ ಕಾಡುವ ಪ್ರಶ್ನೆ. ದಶಕದಿಂದ ದಶಕಕ್ಕೆ ಜನರು ವಿದ್ಯಾವಂತರಾಗ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ರು ಕಾಂಗ್ರೆಸ್ ಅದೆಷ್ಟು ಬಾಲಿಶ ಹೇಳಿಕೆ ನೀಡ್ತಾ ಇದೆ ಅಂದ್ರೆ ಬಹುಶಃ ಸುಶಿಕ್ಷಿತರು ಯಾರು ವೋಟ್ ಹಾಕೋದಿಲ್ಲ, ನಮಗೆ ಬೇಕಾಗಿರೋದೇ ಇನ್ನೊಂದು ವರ್ಗ ಅನ್ನೋ ರೀತಿ ವರ್ತಿಸ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ನೀಡಿರೋ ಹೇಳಿಕೆ ಭಾರತೀಯರನ್ನ ಕೆರಳಿಸಿತ್ತು. ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಮಣಿಶಂಕರ್ ಅಯ್ಯರ್ ಭಾರತ ಪಾಕಿಸ್ತಾನವನ್ನ ಗೌರವಯುತವಾಗಿ ಕಾಣಬೇಕು, ಯಾಕಂದ್ರೆ ಅವರ ಹತ್ತಿರ ಆಟೋಮ್ ಬಾಂಬ್ ಇದೆ, ಯಾಮರಿದ್ರೆ ಭಾರತಕ್ಕೆ ಅಪಾಯ ಗ್ಯಾರಂಟಿ ಅಂತ ಮಣಿಶಂಕರ್ ಅಯ್ಯರ್ ಎಚ್ಚರಿಕೆ ನೀಡಿದ್ರು. ಇದಕ್ಕೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ತಿರುಗೇಟು ಕೊಟ್ಟಿರೋದು ಸಖತ್ ವೈರಲ್ ಆಗ್ತಾ ಇದೆ. ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಯೋಗಿ ಸಂದರ್ಶನದ ವೇಳೆ ನಿರೂಪಕರು ಈ ಬಗ್ಗೆ ಕೇಳ್ತಾರೆ. ಇದಕ್ಕೆ ಉತ್ತರಿಸೋ ಯೋಗಿ ಆದಿತ್ಯನಾಥ್ ಅವರ ಬಳಿ ಆಟಮ್ ಬಾಂಬ್ ಇದ್ರೆ ಏನಂತೆ, ನಮ್ಮ ಬಳಿ ಇರೋ ಆಟಮ್ ಬಾಂಬ್ ಅನ್ನ ನಾವೇನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀವ ಅಂತ ಪ್ರಶ್ನಿಸಿದ್ದಾರೆ. ಹಾಗೆ ಮುಂದುವರೆದು, ಇದು ಹೊಸ ಭಾರತ, ನಾವಾಗೆ ಯಾರನ್ನು ಕೆಣಕೋದಿಲ್ಲ, ಹಾಗಂತ ನಮ್ಮ ತಂಟೆಗೆ ಯಾರಾದ್ರೂ ಬಂದ್ರೆ ಅವರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಖಡಕ್ ಆಗಿ ಉತ್ತರಿಸಿದ್ದಾರೆ ಯೋಗಿ ಆದಿತ್ಯನಾಥ್. ನಮ್ಮ ತಂಟೆಗೆ ಬಂದ್ರೆ ಮನೆಯೊಳಗೆ ನುಗ್ಗಿ ಹೊಡಿತೀವಿ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ದಯವಿಟ್ಟು ನಮ್ಮನ್ನ ಬಿಟ್ಟುಬಿಡಿ, ನಮ್ಮ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದು ಇದೆ. ಇದು ನವ ಭಾರತದ ತಾಕತ್ತು, ನಮ್ಮ ದೇಶದ ಜನರ ತಾಕತ್ತು. ನಮ್ಮ ತಂಟೆಗೆ ಬಂದ್ರೆ ಯಾರನ್ನು ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ ಯೋಗಿ ಆದಿತ್ಯನಾಥ್. ಇನ್ನು ಇದರ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ಕೂಡ ಮಣಿಶಂಕರ್ ಅಯ್ಯರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಶಾ, ಮಣಿಶಂಕರ್ ಅಯ್ಯರ್ ಹೇಳಿಕೆ ನೋಡ್ತಾ ಇದ್ರೆ ಅವರು ಪಾಕಿಸ್ತಾನದ ಜೊತೆಗೆ ನಿಂತು ಭಾರತಕ್ಕೆ ಎಚ್ಚರಿಕೆ ನೀಡ್ತಾ ಇರೋ ಹಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬಾರಿಯ ಎಲೆಕ್ಷನ್ ಜಿಹಾದ್ ವರ್ಸಸ್ ವಿಕಾಸ್ ಅನ್ನೋ ರೀತಿ ಆಗಿದೆ. ಈ ಕಾಂಗ್ರೆಸ್ ನಾಯಕರ ಉದ್ದೇಶ ಏನು ಅನ್ನೋದು ನಮಗೆ ನಿಜವಾಗ್ಲೂ ಅರ್ಥವಾಗ್ತಾ ಇಲ್ಲ. ಎಷ್ಟು ವರ್ಷಗಳ ಕಾಲ ಉಗ್ರರ ಲಿಂಕ್ ಇರೋ PFIಗೆ ಬೆಂಬಲ ನೀಡ್ತಾ ಬಂದಿದ್ರು, ಈಗ ನೇರವಾಗಿ ಪಾಕಿಸ್ತಾನದ ಪರ ನಿಂತಿದ್ದಾರೆ ಅಂತ ಶಾ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಹಾಗೂ ಪಾಕಿಸ್ತಾನದ ಸಂಬಂಧದ ಬಗ್ಗೆ ಈ ಹಿಂದೆ ಪ್ರಧಾನಿ ಮೋದಿ ಕೂಡ ಖಡಕ್ ಆಗಿ ಮಾತನಾಡಿದ್ರು. ಪ್ರಧಾನಿ ಆಗೋದಕ್ಕೂ ಮುನ್ನ ಗುಜರಾತ್ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಮೋದಿ ಈ ಬಗ್ಗೆ ಮಾತನಾಡಿದ್ರು. 26/11 ತಾಜ್ ಹೋಟೆಲ್ ಮೇಲೆ ಟೆರರ್ ಅಟ್ಯಾಕ್ ಆಗಿದ್ದು ಎಲ್ರಿಗೂ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ UPA ಸರ್ಕಾರ ಮಾಡಿದ್ದೇನು? ಒಬಾಮಾ ಅಂತ ಅಮೆರಿಕ ಬಳಿ ಸಹಾಯ ಕೇಳೋದಕ್ಕೆ ಓಡಿ ಹೋದ್ರು. ಅಲ್ಲದೆ ಶಾಂತಿ ಅಂತ ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆದಂತೆ ಪತ್ರಗಳನ್ನ ಬರೆದ್ರು. 100 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ದೇಶ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಹೆದರೋ ಅವಶ್ಯಕತೆ ಇತ್ತ? ಅವರು ಯಾವ ಭಾಷೆಯಲ್ಲಿ ಮಾತನಾಡಿದ್ರೋ ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರ ಕೊಡಬೇಕು ಅಂತ ಗುಡುಗಿದ್ರು. ಅಲ್ಲದೆ ಕಾಂಗ್ರೆಸ್ ಮಾಡ್ತಾ ಇರೋದೇನು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಪಾಕ್ ಪರ ಮಾತಾಡ್ತಾ ಇರೋದು ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಅವರ ಜೊತೆಗೆ ಕೈ ಜೋಡಿಸಿರೋ ಇಂಡಿ ಒಕ್ಕೂಟದ ನಾಯಕರು ಕೂಡ ಇದೇ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಕಾಶ್ಮೀರದಲ್ಲಿ ಪ್ರತ್ಯೇಕವಾದಕ್ಕೆ ಕುಮ್ಮಕ್ಕು ನೀಡ್ತಾ ಪಾಕ್ ಪರವಾಗಿ ಮಾತನಾಡ್ತಾ ಅಲ್ಲಿನ ಜನರ ಜೀವನವನ್ನ ಹಾಳುಗೆಡವಿರೋ ಆರೋಪ ಹೊತ್ತ ಫಾರೂಕ್ ಅಬ್ದುಲ್ಲಾ ಕೂಡ ಮೊನ್ನೆಯಷ್ಟೇ ಇದೇ ಮಾತನ್ನ ಹೇಳಿದ್ರು. POKಯನ್ನ ಭಾರತಕ್ಕೆ ಯಾವತ್ತೂ ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅಂತಹ ಪ್ರಯತ್ನ ನಡೆದರೆ ನಾವೇನು ಬಳೆ ತೊಟ್ಟುಕೊಂಡು ಕೂತಿಲ್ಲ, ಪಾಕಿಸ್ತಾನದ ಬಳಿ ಆಟೋಮ್ ಬಾಂಬ್ ಇದೆ ಅಂತ ಹೇಳಿದ್ರು. ಅಂದಹಾಗೆ ಭಾರತದಿಂದ ಬೇರೆ ಇರ್ತೀವಿ ಅಂತ ಬೊಬ್ಬೆ ಹೊಡೆಯೋ ಫಾರೂಕ್ ಅಬ್ದುಲ್ಲಾ ತಿಂತಾ ಇರೋ ಅನ್ನ ಭಾರತ ನೆಲದಲ್ಲಿ ಬೆಳೀತಾ ಇರೋದು. ಬರ್ಬಾದಾಗಿರೋ ಪಾಕಿಸ್ತಾನದಲ್ಲಿ ಏನೇನು ಇಲ್ಲ ಅಂತ ಗೊತ್ತಿದ್ರು ಪಾಕಿಸ್ತಾನದ ಕಡೆಗೆ ಫಾರೂಕ್ ಆಸಕ್ತಿ ಜಾಸ್ತಿ. ಇದನ್ನೆಲ್ಲ ನೋಡ್ತಾ ಇರೋ ಜನರು ಸಾಮಾಜಿಕ ಜಾಲತಾಣದಲ್ಲಿ ನಿಯತ್ತು ಅನ್ನೋದು ಸ್ವಲ್ಪನೂ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ನಿನ್ನೆ ತಾನೇ ಜೈಲಿಂದ ಹೊರಬಂದಿರೋ ಅರವಿಂದ ಕೇಜ್ರಿವಾಲ್ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ. ಮೈಕ್ ಸಿಗ್ತಾ ಇದ್ದ ಹಾಗೆ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದರೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಿಲ್ಲ,
75 ವರ್ಷಕ್ಕೆ ರಾಜಕೀಯ ನಿವೃತ್ತಿ ಅಂತ ಅವರೇ ನಿರ್ಣಯ ಮಾಡಿರೋ ಹಿನ್ನೆಲೆ ತಮ್ಮ ಬಳಿಕ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಿಸಬೇಕು ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸವಾಲು ಹಾಕಿದ್ದಾರೆ. ಶುಕ್ರವಾರ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದು ಜೈಲಿಂದ ಹೊರಬಂದು ಶನಿವಾರ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತಾ ಇದೆ. 75 ವರ್ಷದ ಬಳಿಕ ರಾಜಕೀಯ ನಿವೃತ್ತಿ ಪಡೆಯಬೇಕು ಅಂತ ಅವರೇ ನಿರ್ಣಯ ಮಾಡಿದ್ದಾರೆ. ಇದೇ ಕಾರಣ ನೀಡಿ ಎಲ್.ಕೆ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಸೇರಿದಂತೆ ಹಿರಿಯ ನಾಯಕರನ್ನ ತೆರೆಮರೆಗೆ ಸರಿಸಿದ್ದಾರೆ. ಈಗ 75 ವರ್ಷ ತುಂಬುತ್ತಿರುವ ಅವರು ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಘೋಷಿಸಬೇಕು ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಒಂದು ದೇಶ ಒಂದು ನಾಯಕ ಅನ್ನುವ ಅಜೆಂಡಾ ಜಾರಿ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ. ಪಕ್ಷದಲ್ಲಿ ಇರುವ ಮುಂದಿನ ಟಾರ್ಗೆಟ್ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್. ಫಲಿತಾಂಶ ಬಂದ 2 ತಿಂಗಳ ಬಳಿಕ ಅವರನ್ನ ತೆರೆಮರೆಗೆ ಸರಿಸಲಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮೋದಿ ಗೃಹ ಸಚಿವ ಅಮಿತ್ ಶಾರನ್ನ ಮುಂದಿನ ಪ್ರಧಾನಿ ಮಾಡುವ ಚಿಂತನೆಯಲ್ಲಿದ್ದಾರೆ. ಆದರೆ ಮೋದಿ ಗ್ಯಾರಂಟಿ ಹೆಸರಲ್ಲಿ ಮತ ಕೇಳ್ತಾ ಇದ್ದಾರೆ. ನೀವು ಪ್ರಧಾನಿಯಾಗದಿದ್ದರೆ ನಿಮ್ಮ ಗ್ಯಾರಂಟಿ ಯಾರು ನಿಭಾಯಿಸ್ತಾರೆ ಅಂತ ತೀಕ್ಷ್ಣವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಕೇಜ್ರಿವಾಲ್. ಇನ್ನು ಈ ಹೇಳಿಕೆ ಬರ್ತಾ ಇದ್ದ ಹಾಗೆ ಗೃಹ ಸಚಿವ ಅಮಿತ್ ಶಾ ಕೇಜ್ರಿವಾಲ್ಗೆ ತಿರುಗೇಟು ಕೊಟ್ಟಿದ್ದಾರೆ. 75 ವರ್ಷ ಆದ್ರೂ ಪ್ರಧಾನಿ ಸ್ಥಾನದಲ್ಲಿ ಮೋದಿಯೇ ಇರ್ತಾರೆ. ಆದ್ರಿಂದ ಮೋದಿಗೆ 75 ವರ್ಷ ಆಗ್ತಾ ಇದೆ ಅಂತ ಇಂಡಿ ಒಕ್ಕೂಟದವರು ಖುಷಿ ಪಡೋ ಅಗತ್ಯ ಏನೂ ಇಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಈ ಹಿಂದೆ ಅಂದ್ರೆ ಮಾರ್ಚ್ 7ರಂದು ಅಮಿತ್ ಶಾ ಇನ್ನು 10 ವರ್ಷಗಳ ಕಾಲ ಮೋದಿ ಪಿಎಂ ಆಗಿರ್ತಾರೆ ಅಂತ ಹೇಳಿದ್ರು. ಈಗ ಮುಂದಿನ ಅವಧಿ ಕಂಪ್ಲೀಟ್ ಮೋದಿಯೇ ಪ್ರಧಾನಿ ಆಗಿರ್ತಾರೆ ಅಂತ ಶಾ ಕ್ಲೂ ಕೊಟ್ಟಿರೋದು ಮೋದಿ ಅಭಿಮಾನಿಗಳಲ್ಲಿ ಸಂತಸ ಹೆಚ್ಚುವಂತೆ ಮಾಡ್ತಾ ಇದೆ. ಇನ್ನು ಇದೆಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೂ ಕಾಂಗ್ರೆಸ್ ಮೇಲೆ ಒಲವಿದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಸಿಗ್ತಾ ಇದೆ. ಈ ಹಿಂದೆ ರಾಹುಲ್ ಗಾಂಧಿಯನ್ನ ಹಾಡಿ ಹೊಗಳಿದ್ದ ಪಾಕ್ ಮಾಜಿ ಸಚಿವ ಫವಾದ್ ಹುಸೇನ್ ಈಗ ಕೇಜ್ರಿವಾಲ್ ಬಿಡುಗಡೆಗೆ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ಮೋದಿಜಿ ಸೋಲು ಅಂತ ಬರೆದುಕೊಂಡಿರೋ ಫವಾದ್ ಭಾರತಕ್ಕೆ ಇದು ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ಎಲೆಕ್ಟೋರಲ್ ಬಾಂಡ್ ವಿಚಾರ ಬಂದಾಗಲೂ ಕಾಂಗ್ರೆಸ್ಗೆ ಪಾಕ್ ನಂಟಿನ ಬಗ್ಗೆ ಆರೋಪ ಕೇಳಿಬಂದಿತು. ಪಾಕ್ ಮೂಲದ ಹಬ್ ಅನ್ನೋ ಸಂಸ್ಥೆ ಕಾಂಗ್ರೆಸ್ಗೆ ದೊಡ್ಡ ಮೊತ್ತವನ್ನ ಫಂಡ್ ಮಾಡಿದೆ ಅನ್ನೋ ದಾಖಲೆ ಒಂದು ರಿಲೀಸ್ ಆಗಿತ್ತು. ಆದ್ರೆ ಇದು ಫೇಕ್ ಅನ್ನೋ ಮಾತುಗಳು ಕೂಡ ಕೇಳಿಬಂದಿದ್ವು. ಈ ವಿಚಾರ ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಈ ಬಗ್ಗೆ ಕಾಂಗ್ರೆಸ್ ಒಂದೇ ಒಂದು ಮಾತು ಹೇಳದೇ ಇದ್ದಿದ್ದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಅಲ್ಲದೆ ಈ ಆರೋಪ ಬಂದ ನಂತರ ಕಾಂಗ್ರೆಸ್ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತಾಡೋದನ್ನೇ ಬಿಟ್ಟಿತ್ತು. ಈಗ ಕೈ ನಾಯಕರ ನಡೆ ನುಡಿ ಎಲ್ಲವೂ ಈ ಆರೋಪಗಳಿಗೆ ತಾಳೆ ಆಗ್ತಾ ಇದ್ದು ಕಾಂಗ್ರೆಸ್ ಮೇಲೆ ಅನುಮಾನಗಳು ಹೆಚ್ಚುವಂತೆ ಮಾಡ್ತಾ ಇದೆ. ಒಟ್ನಲ್ಲಿ ಪಾಕಿಸ್ತಾನ ಹಾಗೂ ಕಾಂಗ್ರೆಸ್ ನಂಟಿನ ಬಗ್ಗೆ ಕೆದಕುತ್ತಾ ಹೋದಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ. ಇದಕ್ಕೆ ಸರಿ ಅನ್ನೋ ಹಾಗೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಪುಷ್ಟಿ ನೀಡ್ತಾ ಇವೆ. ಆದ್ರಿಂದ ಇವೆಲ್ಲವನ್ನ ನೋಡ್ತಾ ಇರೋ ಜನರು ಯಾವ ತೀರ್ಪು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.